ಕೃಷ್ಣರಾಜಪೇಟೆ ತಾಲ್ಲೂಕಿನ ಸಾದುಗೋನಹಳ್ಳಿಯಲ್ಲಿರುವ ಮಾತೃಭೂಮಿ ಅನಾಥಾಶ್ರಮದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡ ಉದ್ಯಮಿ ಮಾಚಗೋನಹಳ್ಳಿ ನಾಗರಾಜು. ಗಣ್ಯರಿಂದ ಅಭಿನಂದನೆ. ಕೃಷ್ಣರಾಜಪೇಟೆ ತಾಲ್ಲೂಕಿನ ಎಳನೀರು ವ್ಯಾಪಾರಿಗಳು ಹಾಗೂ ಸಮಾಜ ಸೇವಕರಾದ ಉದ್ಯಮಿ ಮಾಚಗೋನಹಳ್ಳಿ ನಾಗರಾಜು ಅವರು ತಮ್ಮ ಪತ್ನಿ ದಿವ್ಯಾ ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಮಾತೃಭೂಮಿ ಅನಾಥಾಶ್ರಮದ ವಯೋವೃದ್ಧರು ಹಾಗೂ ಮಹಿಳೆಯರೊಂದಿಗೆ ಆಚರಿಸಿಕೊಂಡರು. ಮಾಚಗೋನಹಳ್ಳಿ ಗ್ರಾಮದವರು ಶ್ರೀಮತಿ ದಿವ್ಯಾ ನಾಗಣ್ಣನವರ ಕುಟುಂಬದವರು, ಶ್ರೀಮತಿ ಕೆಂಪಮ್ಮ ನಂಜೇಗೌಡರ ಕುಟುಂಬ ಹಾಗೂ ಶೋಭಾ ನಾಗರಾಜ ಕುಟುಂಬ, ತನುಷ್ ರಜಿತ್ ಅವರೆಲ್ಲ ಸೇರಿ ಪುರಾಣವರು ಎಲ್ಲ ಈ ದಿವಸ ಒಂದು ನಾಗಣ್ಣನವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಒಂದು ಜ್ಯೋತಿ ಹಚ್ಚಿರೋಣ, ದೀಪ ಚಪ್ಪಾಳೆ. ಜನ್ಮದಿನದ ಶುಭಾಶಯಗಳು ಒಳ್ಳೆಯದಾಗಲಿ ಅವರಿಗೆ, ಅವರ ಕುಟುಂಬ ವರ್ಗದವರಿಗೆ. ಇಲ್ಲ ಆರತಿ ಮಾಡೋ ಮೇಲೆ ಅವರಿಗೆ ಜನ್ಮದಿನದ ಶುಭಾಶಯಗಳು. ನಮ್ಮ ಮಾತೃಭೂಮಿ ವೃದ್ಧಾಶ್ರಮದ ಎಲ್ಲ ಹಿರಿಯರು ಆಶೀರ್ವಾದ ಮಾಡ್ತಾರೆ. ಹಾಕಿ ಅಕ್ಷತೆ ಹಾಕಿ ಒಳ್ಳೇದಾಗ್ಲಿ ಅಂತ ಹಾಕಿ ಒಳ್ಳೇದಾಗ್ಲಿ ಅಂತ ಹಾಕಿ ಅಕ್ಷತೆ. ಬನ್ನಿ ಚಪ್ಪಾಳೆ ಜೋರಾಗಿ ಚಪ್ಪಾಳೆ. ಈ ದಿವಸ ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಅವಶ್ಯಕತೆ ಇದ್ದಂತ ವಸ್ತುಗಳು ಕುಕ್ಕರ್ ಬೇಕಿತ್ತು. ಪುಣ್ಯಾತ್ಮರು ದಿವಸ ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಕುಕ್ಕರ್ ಸಹ ದಾನ ಕೊಡ್ತಿದ್ದಾರೆ. ದೇವರು ಅವರಿಗೆ ಅವರ ಕೊಡಿ. ಬಡದಲ್ಲೇ ಕೊಡ್ತೇವೆ. ಇದ್ರ ದಾಳಂಬೆ ಗಿಡ ಇರ್ತಾ ಇದ್ರೆ ಪುಣ್ಯಾತ್ಮರು ಅವರಿಗೆ ಅವರ ಕುಟುಂಬದವ್ರಿಗೆ ಒಳ್ಳೇದಾಗ್ಲಿ. ಇದ್ರನ್ನ ಗಳಿಕೆ ಮುಂದೆ ಬನ್ನಿ ಪುಟ್ಟಣ್ಣವ್ರೆ. ಏನು ಹುಡುಗರ ಹೆಸರೇನು? ರಚಿತ್ ತನಿಷ್ ಅವರು ಇವತ್ತು ಅವರ ಅಪ್ಪಾಜಿಯ ನಾಗಣ್ಣವರ ಜನ್ಮದಿನದ ಪ್ರಯುಕ್ತ ಇದು ದಿವ್ಯಾ ನಾಗಣ್ಣನವರದು ಜನ್ಮದಿನದ ಪ್ರಯುಕ್ತ ಒಂದು ಗಿಡ ನೆಡುವ ಮುಖಾಂತರ ಅವರು ಸಹ ನಡಿ ಇವಾಗ ದಾಳಿಂಬೆ ಹಾಗೂ ಗುಲಾಬಿ ಹೂವಿನ ಸಸಿಗಳನ್ನು ನೆಟ್ಟು ನೀರೆರೆದು ಪರಿಸರ ಕಾಳಜಿ ಮೆರೆದ ಉದ್ಯಮಿ ನಾಗರಾಜು ಅನಾಥ ಆಶ್ರಮಕ್ಕೆ ಅಗತ್ಯವಾಗಿ ಬೇಕಾಗಿದ್ದ ಕುಕ್ಕರ್ ಹಾಗೂ ಇತರೆ ಪರಿಕರಗಳನ್ನು ಆಶ್ರಮದ ವ್ಯವಸ್ಥಾಪಕ ಜೈಹಿಂದ್ ನಾಗಣ್ಣ ಅವರಿಗೆ ಹಸ್ತಾಂತರಿಸಿದರು. ಆಶ್ರಮದಲ್ಲಿರುವ 50ಕ್ಕೂ ಹೆಚ್ಚಿನ ಅನಾಥ ಬಂಧುಗಳಿಗೆ ಬಾಳೆಎಲೆ ಹಾಕಿ ಸಿಹಿ ಪೊಂಗಲ್, ಖಾರ ಪೊಂಗಲ್, ಮೈಸೂರು ಪಾಕ್, ಮೊಸರು, ಬಾಳೆಹಣ್ಣು ಬಡಿಸಿ ಆಶ್ರಯವಾಸಿಗಳ ಮೊಗದಲ್ಲಿ ಕಂಡ ಸಂತೋಷ ಹಾಗೂ ಸಂಭ್ರಮವನ್ನು ಕಣ್ತುಂಬಿತು.
ಹೊಟ್ಟೆ ತುಂಬಾ ಕೇಳಿ ಬಡಿಸಿಕೊಂಡು ಊಟ ಮಾಡಿ ನಿಮ್ಮ ಮೊಗದಲ್ಲಿ ಕಾಣುತ್ತಿರುವ ಸಂತೋಷ ಸಂಭ್ರಮವೇ ನಮಗೆ ಆಶೀರ್ವಾದವಾಗಿದೆ ಎಂದು ಊಟ ಬಡಿಸಿದ ಉದ್ಯಮಿ ನಾಗರಾಜು ಅವರ ಪತ್ನಿ ಮಹಿಳಾ ಹೋರಾಟಗಾರ್ತಿ ದಿವ್ಯಾ ಕಣ್ತುಂಬಿಕೊಂಡರು. ಸಮಾಜ ಸೇವಕ, ಉದ್ಯಮಿ ಡಾಕ್ಟರ್ ಪುಟ್ಟಣ್ಣ ಮಾತನಾಡಿ ಹುಟ್ಟುಹಬ್ಬವನ್ನು ಅನಾಥರೊಂದಿಗೆ ಆಚರಿಸಿಕೊಂಡ ನಾಗರಾಜು ಅವರ ಸಮಾಜಮುಖಿ ಕಾಳಜಿಯನ್ನು ಪ್ರಶಂಸಿಸಿದರು. ಉಳ್ಳವರು, ಬಡವರು ಹಾಗೂ ತೊಂದರೆಯಲ್ಲಿರುವ ನೊಂದ ಜನರು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತವನ್ನು ಚಾಚಬೇಕು. ಈ ದಿಕ್ಕಿನಲ್ಲಿ ದಿವ್ಯಾ ನಾಗರಾಜು ದಂಪತಿಗಳು ಅನಾಥರೊಂದಿಗೆ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡು ಸಂಭ್ರಮಿಸಿದ್ದಾರೆ ಎಂದು ಅಭಿಮಾನದಿಂದ ಹೇಳಿದರು. ವರದಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.